ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮ್ಯಾನೇಜರ್ ಪೋಸ್ಟ್ ಕೆಲಸಕ್ಕಾಗಿ ಬರ್ತ್ಡೇ ಪಾರ್ಟಿಯಲ್ಲಿ ಬಾಸ್ ಅಪ್ಪನಿಂದ ಮಾಡಿಸಿಕೊಂಡ ಸುಂದರ ಹೆಣ್ಣಿನ ಕತೆ. ಕತೆಯಂತೂ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್, ಕೊನೆತನಕ ನೋಡಿ, ನೀವು ತುಂಬಾನೇ ಖುಷಿ ಪಡ್ತೀರಾ. ಸರಿ, ಹಾಗಿದ್ರೆ ಕಥೆನ ಶುರು ಮಾಡೋಣ. ಬೆಳದಿಂಗಳ ಬಾಲೆಯಂತಿರುವ ಹರಿಪ್ರಿಯ ಒಂದು ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಅವಳಿಗೆ ಮದುವೆಯಾಗಿ 6 ವರ್ಷದ ಮಗಳು ಕೂಡ ಇದ್ದಾಳೆ. ಹರಿಪ್ರಿಯಾ ನೋಡೋದಕ್ಕೆ ತುಂಬಾ ಸುಂದರವಾದ ಹೆಣ್ಣು. ಅವಳ ಗಂಡ ದಿಲೀಪ್ ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಒಂದಿನ ಈ ಹರಿಪ್ರಿಯಾ ಇದ್ದಾಳಲ್ಲ, ಅವಳು ಏನ್ ಮಾಡ್ತಾಳೆ ಅಂದ್ರೆ, ಅವಳ ಗಂಡನ ಹತ್ರ ಮುಂದಿನ ತಿಂಗಳು ಹೇಗೂ ನಮ್ಮ ಮಗುವಿನ ಬರ್ತ್ಡೇ ಅಲ್ವಾ, ಒಂದು ಚಿಕ್ಕದಾಗಿ ಪಾರ್ಟಿ ಮಾಡೋಣ ಅಂತ ಕೇಳ್ತಾಳೆ. ಅದಕ್ಕೆ ದಿಲೀಪ್ ಕೂಡ ಸರಿ ಮಾಡೋಣ ಅಂತ ಒಪ್ಪಿಕೊಳ್ತಾನೆ. ಅಂತೂ ಇಂತೂ ಮುಂದಿನ ತಿಂಗಳು ಬಂದೇ ಬಿಡ್ತು. ಹರಿಪ್ರಿಯಾ ಅವರ ಬ್ಯಾಂಕ್ನಲ್ಲಿ ಕೆಲಸ ಮಾಡೋ ಎಲ್ಲರಿಗೂ ಬರ್ತ್ಡೇ ಪಾರ್ಟಿಗೆ ಇನ್ವೈಟ್ ಮಾಡ್ತಾಳೆ. ಅದು ಅಲ್ಲದೆ ಅವಳ ಬಾಸ್ ಮತ್ತು ಬಾಸ್ ಅಪ್ಪನಿಗೂ ಕೂಡ ಬರೋದಕ್ಕೆ ಹೇಳ್ತಾಳೆ. ಆದರೆ ಬ್ಯಾಂಕ್ ಮ್ಯಾನೇಜರ್ಗೆ ಮಾತ್ರ ಬರೋದಕ್ಕೆ ಹೇಳಲ್ಲ. ಯಾಕಂದ್ರೆ ಹರಿಪ್ರಿಯಾ ಮತ್ತು ಬ್ಯಾಂಕ್ ಮ್ಯಾನೇಜರ್ ದೇವೇಂದ್ರ ಶರ್ಮನ ಮಧ್ಯ ತುಂಬಾ ಕಿರಿಕಿರಿಯಾಗಿರುತ್ತೆ. ಹಾಗಾಗಿ ಅವಳು ಮ್ಯಾನೇಜರ್ಗೆ ಇನ್ವೈಟ್ ಮಾಡೋದಕ್ಕೆ ಹೋಗಿರಲ್ಲ. ಹರಿಪ್ರಿಯಾಳಿಗೆ ತಾನೇ ಮ್ಯಾನೇಜರ್ ಆಗಬೇಕಂತ ತುಂಬಾನೇ ಆಸೆ ಇರುತ್ತೆ. ಆದರೆ ದೇವೇಂದ್ರ ಶರ್ಮಾ ಬಾಸ್ನ ಆತ್ಮೀಯ ಗೆಳೆಯ ಆಗಿದ್ದರಿಂದ ಇವಳಿಗೆ ಸ್ವಲ್ಪ ಕಷ್ಟವಾಗುತ್ತೆ. ಆದರೆ ಹರಿಪ್ರಿಯಾ ಮಾತ್ರ ಮ್ಯಾನೇಜರ್ ಪಟ್ಟಕ್ಕಾಗಿ ಏನು ಬೇಕಾದರೂ ಮಾಡುವ ಹಾಗೆ ಕೆಲಸ ಮಾಡುತ್ತಿದ್ದಳು. ಅದು ಅಲ್ಲದೆ ಅದೆಷ್ಟೋ ಜನದಿಂದ ಲಕ್ಷಾಂತರ ರೂಪಾಯಿಯ FD ಮಾಡಿದ್ದಳು. ಅವತ್ತು ರಾತ್ರಿ ಹರಿಪ್ರಿಯಾಳ ಮಗುವಿನ ಬರ್ತ್ಡೇ ಪಾರ್ಟಿಯಲ್ಲಿ ಬ್ಯಾಂಕಿನ ಸಿಬ್ಬಂದಿಗಳು, ಹರಿಪ್ರಿಯಾ ಮತ್ತು ಅವಳ ಗಂಡನ ಕುಟುಂಬಸ್ಥರು, ಗೆಳೆಯ ಗೆಳತಿಯರು, ಬಾಸ್ನ ಹೆಂಡತಿ ಮತ್ತು ಮಕ್ಕಳು, ಹಾಗೆ ಬಾಸ್ನ ಅಪ್ಪ ಕೂಡ ಬಂದಿದ್ದರು. ಅವರ ಹೆಸರು ಅಮಿತಾ ಶರ್ಮಾ ಅಂತ. ಹರಿಪ್ರಿಯಾ ಬಾಸ್ ಹತ್ರ ಮ್ಯಾನೇಜರ್ ಪೋಸ್ಟ್ ಬಗ್ಗೆ ಬೇಡಿಕೆ ಇಟ್ಟಿದ್ದಾಗ ಈ ವಿಷಯವನ್ನು ಅಪ್ಪನ ಹತ್ರ ಮಾತನಾಡಿ ನೋಡುತ್ತೇನೆ ಅಂತ ಹೇಳಿದ್ರು. ಆದರೆ ಅಮಿತಾ ಶರ್ಮನಿಂದ ಹರಿಪ್ರಿಯಾಳಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಬಂದಿರಲಿಲ್ಲ. ಅವತ್ತು ಬರ್ತ್ಡೇ ಕೇಕ್ ಕಟ್ ಮಾಡಿ ಊಟ ಮಾಡುವ ಹೊತ್ತಿನಲ್ಲಿ ಅಮಿತಾ ಶರ್ಮಾ ಹರಿಪ್ರಿಯಾಳನ್ನೇ ನೋಡ್ತಾ ಇದ್ರು. ಅಷ್ಟು ಅಂದವಾಗಿ ಸೀರೆ ಉಟ್ಕೊಂಡಿದ್ರೆ ಯಾರ್ತಾನೇ ನೋಡಲ್ಲ, ನೀವೇ ಹೇಳಿ. ಹೌದಲ್ವಾ ಫ್ರೆಂಡ್ಸ್, ನೀವು ಕೂಡ ಇದನ್ನೇ ಮಾಡೋದಂತ ನನಗೆ ಚೆನ್ನಾಗಿ ಗೊತ್ತು ಬಿಡಿ. ಅಮಿತಾ ಶರ್ಮಾ ಅವಳನ್ನ ತಿನ್ನೋ ಥರ ನೋಡ್ತಾ ಅವಳ ಹತ್ತಿರ ಹೋಗ್ಬಿಟ್ಟು, ಹರಿಪ್ರಿಯಾ ನಿನ್ ಹತ್ರ ಸ್ವಲ್ಪ ಮಾತನಾಡಬೇಕು ಅಂತ ಹೇಳಿದ್ರು. ಅದಕ್ಕವಳು ಪರವಾಗಿಲ್ಲ ಸರ್, ಇಲ್ಲೇ ಮಾತಾಡಿ ಅಂತ ಹೇಳಿದ್ಲು. ಆಗ ಅಮಿತಾ ಶರ್ಮಾ, ಅದು ನಿನ್ನ ಮ್ಯಾನೇಜರ್ ಪೋಸ್ಟ್ ಬಗ್ಗೆ ಸ್ವಲ್ಪ ಮಾತನಾಡಬೇಕಿತ್ತು. ಇಲ್ಲಿ ಮಾತಾಡೋದು ಸರಿಯಾಗಲ್ಲ, ಸ್ವಲ್ಪ ಆಚೆ ಹೋಗಿ ಮಾತಾಡುವ ಅಂತ ಹೇಳಿದ್ರು. ಹರಿಪ್ರಿಯಾಳಿಗಂತೂ ಆಗ ಸಖತ್ ಖುಷಿಯಾಗ್ಬಿಡ್ತು. ಇವಳು ಓಕೆ ಸರ್, ಬನ್ನಿ ಮನೆಯೊಳಗಡೆ ಹೋಗೋಣ ಅಂತ ಹೇಳಿದ್ಲು. ಅದಕ್ಕೆ ಅಮಿತಾ ಶರ್ಮಾ, ಅಲ್ಲಿ ಬೇಡ, ಆಚೆ ನನ್ನ ಕಾರಿದೆ, ಅಲ್ಲಿ ಹೋಗಿ ಮಾತಾಡೋಣ ಅಂದ್ರು. ಇವಳು ಸರಿ ಅಂತ ಹೇಳಿ ಅವಳ ಗಂಡನ ಹತ್ರ, ರೀ ಸರ್ ಹತ್ರ ಮ್ಯಾನೇಜರ್ ಪೋಸ್ಟ್ ಬಗ್ಗೆ ಸ್ವಲ್ಪ ಮಾತನಾಡಬೇಕಿತ್ತು, ನಾನು 1-2 ನಿಮಿಷದಲ್ಲಿ ಬರ್ತೀನಿ, ಊಟಕ್ಕೆ ಸ್ವಲ್ಪ ನೀವೇ ಮ್ಯಾನೇಜ್ ಮಾಡಿ ಅಂತ ಹೇಳಿ ಕಾರ್ ಹತ್ರ ಹೋದ್ಲು. ಇಬ್ಬರೂ ಕೂಡ ಕಾರ್ ಒಳಗಡೆ ಹೋಗಿ ಮಾತನಾಡೋಕೆ ಶುರು ಮಾಡಿದ್ರು. ಅಮಿತಾ ಶರ್ಮಾ ಹರಿಪ್ರಿಯಾಳ ಜೊತೆ ಮಾತನಾಡುವಾಗ ಸ್ವಲ್ಪನೇ ನರ್ವಸ್ ಆಗಿದ್ರು. ಜೊತೆಗೆ ಮುಖದಲ್ಲಿ ಬೆವರು ಕೂಡ ಇಳಿತಾ ಇತ್ತು. ಆಗ ಹರಿಪ್ರಿಯಾ, ಸರ್ ಯಾಕೆ, ಏನಾಯ್ತು, ತುಂಬಾ ಬೆವರ್ತಾ ಇದ್ದೀರಿ ಅಲ್ವಾ ಅಂತ ಕೇಳಿದ್ಲು. ಅದಕ್ಕೆ ಅಮಿತಾ ಶರ್ಮಾ, ಹಾಗೆಲ್ಲ ಏನಿಲ್ಲ ಬಿಡು, ನೀನ್ ಇವತ್ತು ತುಂಬಾನೇ ಸುಂದರವಾಗಿ ಕಾಣಿಸ್ತಾ ಇದ್ದೀಯಾ ಅಂದ್ರು. ಅದಕ್ಕೆ ಹರಿಪ್ರಿಯಾ ಥ್ಯಾಂಕ್ ಯು ಸರ್ ಅಂತ ಹೇಳಿದ್ಲು. ಅಮಿತಾ ಶರ್ಮಾ ಹರಿಪ್ರಿಯಾಳ ಸೌಂದರ್ಯವನ್ನೇ ಕಣ್ತುಂಬಿಕೊಳ್ಳುತ್ತಾ, ಹರಿಪ್ರಿಯಾ ಇನ್ನು 2-3 ತಿಂಗಳಲ್ಲಿ ನಿನಗೆ ಮ್ಯಾನೇಜರ್ ಪೋಸ್ಟ್ ಕೊಡಬೇಕಂತ ಡಿಸೈಡ್ ಮಾಡಿದ್ದೇನೆ ಅಂತ ಹೇಳಿದ್ರು. ಆವಾಗ ಅವಳಿಗೆ ಸಖತ್ ಖುಷಿಯಾಗಿ ಬಿಡ್ತು. ಅಮಿತಾ ಶರ್ಮನ ಮಾತನ್ನು ಕೇಳಿ, ಸರ್ ನಿಜವಾಗಲೂ ನನಗೆ ಮ್ಯಾನೇಜರ್ ಪೋಸ್ಟ್ ಕೊಡ್ತೀರಾ ಅಂತ ಕೇಳಿದ್ಲು. ಅದಕ್ಕವರು, ಖಂಡಿತವಾಗಿಯೂ ಕೊಡ್ತೀನಿ, ಆದರೆ ಸ್ವಲ್ಪ ಸಮಯ ಬೇಕಾಗುತ್ತದೆ. ಇದ್ದಕ್ಕಿದ್ದಂತೆ ಈಗಿರೋ ಮ್ಯಾನೇಜರನ್ನು ಕೆಲಸದಿಂದ ಕೆಳಗಿಳಿಸುವುದಕ್ಕೆ ಆಗಲ್ಲ, ಹಾಗಾಗಿ ಇನ್ನು 2-3 ತಿಂಗಳಲ್ಲಿ ವ್ಯವಸ್ಥೆ ಮಾಡ್ತೀನಿ ಅಂದ್ರು. ಹರಿಪ್ರಿಯಾಳಿಗೆ ತುಂಬಾ ಖುಷಿಯಾಗಿ ಅಮಿತಾ ಶರ್ಮಾಗೆ ಶೇಕ್ ಹ್ಯಾಂಡ್ ಕೊಟ್ಟು ಕಾರಿನೊಳಗೆ ಒಂದು ಅಪ್ಪುಗೆಯನ್ನು ಕೊಟ್ಟಳು.
ಆಗ ಅಮಿತಾ ಶರ್ಮನಿಗೆ ರೋಮಾಂಚನವಾಗಿ ಅವಳನ್ನು ಒಮ್ಮೆ ಗಟ್ಟಿಯಾಗಿ ತಪ್ಪಿಕೊಂಡು ಕೈಗಳಿಂದ ಅವಳ ಬೆನ್ನನ್ನು ಸವರಿದ. ಅವಳ ಮುಡಿದ ಮಲ್ಲಿಗೆ ಮತ್ತು ಗುಲಾಬಿಯ ಪರಿಮಳ ಅಮಿತಾ ಶರ್ಮನನ್ನು ಕೆರಳಿಸುವುದಕ್ಕೆ ಶುರುಮಾಡಿತು. ಪಾಪ ಹರಿಪ್ರಿಯ, ಅವಳಿಗೆ ಹೇಗ್ ಗೊತ್ತಾಗುತ್ತೆ ಇವನ ಮನಸ್ಸಿನಲ್ಲಿ ಬೇರೆ ಏನೋ ಇದೆ ಅಂತ. ಅವಳು ಮ್ಯಾನೇಜರ್ ಪೋಸ್ಟ್ ಸಿಗುತ್ತೆ ಅನ್ನೋ ಖುಷಿಯಲ್ಲಿ ತಪ್ಕೊಂಡಿದ್ದು. ಆದರೆ ಅಮಿತಾ ಶರ್ಮಾ ಹರಿಪ್ರಿಯಾಳ ದೇಹದ ಸೌಂದರ್ಯವನ್ನು ಸವಿಯಬೇಕಂತ ಅವಳಿಗೆ ಮ್ಯಾನೇಜರ್ ಪೋಸ್ಟ್ ಕೊಡೋದಕ್ಕೆ ಸಿದ್ಧವಾಗಿದ್ದು. ಆಮೇಲೆ ಅಮಿತಾ ಶರ್ಮಾ ಹರಿಪ್ರಿಯಾಳ ಕೈ ಹಿಡ್ಕೊಂಡು, ನಿನಗೆ ಮ್ಯಾನೇಜರ್ ಪೋಸ್ಟ್ ಖಂಡಿತವಾಗಿಯೂ ಸಿಗುತ್ತೆ, ಆದರೆ ನೀನು ನನಗೆ ಏನೋ ಒಂದು ಕೊಡಬೇಕು ಅಂತ ಹೇಳಿದ. ಅದಕ್ಕವಳು, ಸರ್, ನೀವು ಏನು ಬೇಕಾದರೂ ಕೇಳಿ, ನಾನು ಖಂಡಿತವಾಗಿಯೂ ನಿಮಗೆ ಕೊಟ್ಟೇ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ಲು. ಆಗ ಅಮಿತಾ ಶರ್ಮಾ, ಹರಿಪ್ರಿಯಾ, ನೀನು ನೋಡೋದಕ್ಕೆ ತುಂಬಾ ಸುಂದರವಾಗಿದ್ದೀಯ. ನಿನ್ನ ಗಂಡ ನಿನ್ನನ್ನು ಹೆಂಡತಿಯಾಗಿ ಪಡೆಯೋದಕ್ಕೆ ತುಂಬಾನೇ ಪುಣ್ಯ ಮಾಡಿದ್ದಾನೆ. ನಿನ್ನನ್ನು ನೋಡ್ತಾ ಇದ್ರೆ ಇಂತಹ ಸುಂದರವಾದ ಹೆಣ್ಣು ನನಗಾದ್ರೂ ಹೆಂಡತಿಯಾಗಿ ಸಿಗಬಾರದಿತ್ತ ಅಂತ ಯಾವಾಗಲೂ ಅನ್ನಿಸ್ತಾ ಇರುತ್ತೆ. ನಿನ್ನನ್ನು ಯಾವತ್ತು ನೋಡಿದ್ನೋ ಅವತ್ತಿಂದ ರಾತ್ರಿ ನನಗೆ ನಿದ್ದೆನೇ ಬರ್ತಾ ಇಲ್ಲ. ಕಣ್ಣು ಮುಚ್ಚಿದ್ರೆ ಸಾಕು ನೀನೇ ನೆನಪಾಗ್ತೀಯಾ. ಪ್ರತಿದಿನ ನಿನ್ನನ್ನು ನೆನೆಸ್ಕೊಂಡು 2 ಸಾರಿ ಹೊಡ್ಕೊಂಡ್ರೆ ನನಗೆ ಸಮಾಧಾನವಾಗೋದು. ನನಗೆ 1 ಸಾರಿಯಾದ್ರೂ ನಿನ್ನ ದೇಹವನ್ನು ಸವಿಬೇಕಂತ ತುಂಬಾ ಆಸೆ ಆಗ್ತಿದೆ. ನೀನು ಏನು ಅಂದುಕೊಳ್ಳಲ್ಲ ಅಂದ್ರೆ ನಿನ್ನ ಈ ಸುಂದರವಾದ ದೇಹವನ್ನು 1 ಸಾರಿ ನಂಗೆ ಕೊಡ್ತೀಯಾ ಅಂತ ಕೇಳ್ದ. ಹರಿಪ್ರಿಯಾಳಿಗಂತೂ ಅಮಿತಾ ಶರ್ಮನ ಮಾತನ್ನು ಕೇಳಿ ಏನು ಹೇಳೋದಂತಾನೇ ಗೊತ್ತಾಗ್ಲಿಲ್ಲ. ಆಗ ಅಮಿತಾ ಶರ್ಮಾ ಹರಿಪ್ರಿಯಾಳ ಭುಜದ ಮೇಲೆ ಕೈ ಇಟ್ಟು, ಹರಿಪ್ರಿಯಾ, ನಾನು ನಿನಗೆ ಯಾವುದೇ ರೀತಿಯಲ್ಲಿ ಒತ್ತಾಯ ಮಾಡೋದಿಲ್ಲ. ನಿನಗೆ ಇಷ್ಟ ಇದ್ರೆ ಹೂ ಅಂತ ಹೇಳು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳು ಅಂತಂದ. ಫ್ರೆಂಡ್ಸ್, ಒಂದು ವೇಳೆ ನೀವು ಅವನ ಜಾಗದಲ್ಲಿದ್ದಿದ್ರೆ ಏನ್ ಮಾಡ್ತಾ ಇದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ನನ್ನ ಪ್ರಕಾರ ಅಂತಹ ಸುಂದರವಾದ ಹೆಣ್ಣು ಸಿಕ್ಕಿದ್ರೆ ಯಾವ ಗಂಡಸರು ಕೂಡ ಬಿಡಲ್ಲ. ಅದೆಲ್ಲ ಬಿಡಿ, ಹುಣಸೆ ಹಣ್ಣು ಮುಪ್ಪಾದ್ರೂ ಹುಳಿ ಮುಪ್ಪಾಗಲ್ಲ ಅನ್ನೋ ಮಾತಿನಂತೆ ಅವನ ಆಸೆ ಕೂಡ ಜಾಸ್ತಿ ಆಗ್ತಾನೆ ಇತ್ತು. ಆಗ ಹರಿಪ್ರಿಯಾ, ಸರ್, ನಂಗೆ ನನ್ನ ಗಂಡನಿಗೆ ಮೋಸ ಮಾಡೋದಕ್ಕೆ ಚೂರು ಇಷ್ಟ ಇಲ್ಲ. ಅದು ಅಲ್ಲದೆ ಅವನಿಗೆ ನನ್ನ ಮೇಲೆ ತುಂಬಾ ನಂಬಿಕೆ ಇದೆ. ಅಂತಹ ನಿಷ್ಠಾವಂತ ಗಂಡನಿಗೆ ಮೋಸ ಮಾಡಿದ್ರೆ ನನಗೆ ಖಂಡಿತವಾಗಿಯೂ ಒಳ್ಳೆಯದಾಗಲ್ಲ. ಸರ್, ಮ್ಯಾನೇಜರ್ ಪೋಸ್ಟ್ಗೆ ನನ್ನ ದೇಹವನ್ನು ಬೇರೊಬ್ಬ ಗಂಡಸಿಗೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ನೀವೇ ಹೇಳಿ ಅಂತ ಹೇಳಿ ಕಾರಿನಿಂದ ಕೆಳಗಿಳಿದು, ಸರ್, ನಾನು ಹೊರಡ್ತೀನಿ, ನೀವು ಬಂದು ಊಟ ಮಾಡಿಕೊಂಡು ಹೋಗಿ ಅಂತ ಹೇಳಿದ್ಲು. ಪಾಪ ಅಮಿತಾ ಶರ್ಮಾ ಅದೆಷ್ಟು ಆಸೆ ಇಟ್ಕೊಂಡಿದ್ನೋ ಏನೋ ಎಲ್ಲ ನೀರ್ಪಾಲ್ ಆಗೋಯ್ತು. ಆಗವನು ಈಗಿರೋ ಮ್ಯಾನೇಜರ್ಗೆ ತಿಂಗಳಿಗೆ 1 ಲಕ್ಷ ಸಂಬಳ. ಒಂದು ವೇಳೆ ನೀನು ಮ್ಯಾನೇಜರ್ ಆದ್ರೆ ನಿನಗೆ ತಿಂಗಳಿಗೆ 4 ಲಕ್ಷ ಕೊಡ್ತೀನಿ ಅಂತ ಹೇಳಿದ. ಯಪ್ಪ, ಇದಪ್ಪ ಲಾಟ್ರಿ ಅಂದ್ರೆ ಅವನ ಮಾತು ಕೇಳಿ ಹರಿಪ್ರಿಯಾಳಿಗೆ ಶಾಕ್ ಆಗ್ಬಿಡ್ತು. ಸರ್, ನಿಜವಾಗ್ಲೂ 4 ಲಕ್ಷ ಕೊಡ್ತೀರಾ ಅಂತ ಕೇಳಿದ್ಲು. ಹಾ, ಕೊಡ್ತೀನಿ, ಆದ್ರೆ ನೀನು ನನ್ನ ಆಸೆಯನ್ನು ತೀರಿಸಿದ್ರೆ ಮಾತ್ರ ಅಂತ ಹೇಳಿದ. ಅದಕ್ಕೆ ಹರಿಪ್ರಿಯಾ, ಓಕೆ ಸರ್, ನಾನು ನಿಮ್ಮ ಆಸೆಯನ್ನು ತೀರಿಸ್ತೀನಿ, ಆದರೆ ನನಗೆ ಈ ತಿಂಗಳಿನಿಂದನೇ 4 ಲಕ್ಷ ಕೊಡಬೇಕು. ಅದು ಅಲ್ಲದೆ ಈಗಲೇ 2 ಲಕ್ಷ ಅಡ್ವಾನ್ಸ್ ಕೊಡಿ ಅಂತ ಅಂದ್ಲು. ಅವನಿಗೆ ದುಡ್ಡಿಗೇನ್ ಕಮ್ಮಿನಾ, ಸರಿ ಅಂತ 2 ಲಕ್ಷ ಟ್ರಾನ್ಸ್ಫರ್ ಮಾಡಿಬಿಟ್ಟ. ಅಲ್ಲ ಗುರು, ಅವಾಗ ನೋಡಿದ್ರೆ ಆಗಲ್ಲ ಅಂತ ಹೇಳಿ ಇವಾಗ ದುಡ್ಡು ಜಾಸ್ತಿ ಕೊಡ್ತೀನಿ ಅಂದಕ್ಕೆ ಅವನ ಜೊತೆ ಮಲಗೋದಕ್ಕೆ ರೆಡಿಯಾಗ್ಬಿಟ್ಲು. ದುಡ್ಡಿನಾಸೆಗೆ ಹುಡುಗೀರು ಏನು ಬೇಕಾದರೂ ಮಾಡ್ತಾರೆ ಅಂತ ಪ್ರೂವ್ ಆಗೋಯ್ತು ಬಿಡಿ. ನಂತರ ಅವಳು, ಇವತ್ತು ಮಾಡೋದಕ್ಕಾಗಲ್ಲ, ಯಾರಿಗಾದರೂ ಡೌಟ್ ಬರುತ್ತೆ, ನಾಳೆ ಮಾಡೋಣ ಅಂತ ಹೇಳಿದ್ಲು. ಅದೆಲ್ಲ ಆಗಲ್ಲ ಹರಿಪ್ರಿಯಾ, ನಂಗೆ ಇವತ್ತೇ ಮಾಡಬೇಕು ಅಂತ ಹಠ ಮಾಡೋದಕ್ಕೆ ಶುರು ಮಾಡ್ದ. ಸರ್, ಮಾಡೋದಕ್ಕೆ ಜಾಗ ಬೇಕಲ್ವಾ? ಹೊರಗಡೆ ಎಲ್ಲಾದರೂ ರೂಮ್ ಬುಕ್ ಮಾಡಿ ಹೋದ್ರೆ ನನ್ನ ಗಂಡಂಗೆ ನನ್ನ ಮೇಲೆ ಡೌಟ್ ಬರುತ್ತೆ. ಅದು ಅಲ್ಲದೆ ನಮ್ಮ ಕುಟುಂಬಸ್ಥರೆಲ್ಲರೂ ಮನೆಯಲ್ಲಿದ್ದಾರೆ ಅಂತ ಹೇಳಿದ್ಲು. ಅದಕ್ಕೆ ಅಮಿತಾ ಶರ್ಮಾ, ಹರಿಪ್ರಿಯಾ, ಅದಕ್ಕೆ ನಾನೇ ವ್ಯವಸ್ಥೆ ಮಾಡ್ತೀನಿ. ನನ್ನ ಕಾರಿನ ಒಂದು ಬಟನ್ ಒತ್ತಿದ್ರೆ ಸಾಕು, ಕೂತ್ಕೊಳ್ಳೋಕ್ಕಂತ ಇರೋ ಸೀಟ್ ಮಲಗೋದಕ್ಕೂ ಆಗುತ್ತೆ ಅಂತ ಹೇಳಿ ಬಟನ್ ಪ್ರೆಸ್ ಮಾಡ್ತಾ, ಅದು ದುಬಾರಿ ಕಾರು ಆಗಿದ್ದರಿಂದ 1 ನಿಮಿಷಕ್ಕೆ ಸೀಟ್ಗಳು ಮಂಚದ ರೀತಿ ಆಗಿಬಿಡ್ತು.
ನಂತರ ಹರಿಪ್ರಿಯಾಳ ಹತ್ರ ಬೇಗ ಬಾ, ನಂಗೆ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಂತ ಹೇಳಿದ. ಇವಳು ಕಾರ್ ಒಳಗೆ ಹೋಗಿ 10 ನಿಮಿಷ ಮಾತ್ರ, ನಂಗೆ ಬೇಗ ಹೋಗ್ಬೇಕು ಅಂತ ಹೇಳಿದ್ಲು. ಅವನು ಇರೋ ಬರೋದನ್ನೆಲ್ಲ ತೆಗೆದು ನಾನು ರೆಡಿ ಅಂತ ಹೇಳಿದ. ಹರಿಪ್ರಿಯಾ ಮೇಲಕ್ಕೆತ್ತಿ ತೋರಿಸಿಯೇ ಬಿಟ್ಟಳು. ಅಮಿತಾ ಶರ್ಮನಿಗೆ ಅದನ್ನ ನೋಡಿ ತಲೆ ಕೆಟ್ಟೇ ಹೋಯಿತು. ಅಂತಹ ವಯಸ್ಸಲ್ಲಿ ಅಷ್ಟು ಸುಂದರವಾಗಿರೋ ಹೆಣ್ಣು ಎತ್ತಿ ತೋರಿಸಿದ್ರೆ ತಲೆ ಕೆಟ್ಟು ಹೋಗ್ದೆ ಇನ್ನೇನಾಗುತ್ತೆ ನೀವೇ ಹೇಳಿ ಅಲ್ವಾ ಫ್ರೆಂಡ್ಸ್. ಇನ್ನೊಂದು ವಿಷಯ ಏನಂದ್ರೆ ಹರಿಪ್ರಿಯಾಳಿಗೆ ಸಾಮಾನಿನ ಸೈಜ್ ನೋಡಿ ನಗುನೇ ಬಂತು. ಯಾಕಂದ್ರೆ ಅದೊಳ್ಳೆ ತೊಂಡೆಕಾಯಿ ಥರ ಇತ್ತು. ಅಲ್ಲ ಗುರು, ಅಷ್ಟು ಅಂದವಾಗಿರೋ ಹುಡುಗಿಗೆ ತೊಂಡೆಕಾಯಿ ಥರದ್ದು ತಾನೇ ಸಾಕಾಗುತ್ತೆ, ಹೆಚ್ಚು ಕಮ್ಮಿ ರಸಬಾಳೆಕಾಯಿ ಥರನಾದ್ರೂ ಇರಬೇಕಲ್ವಾ. ಇರ್ಲಿ ಬಿಡಿ, ಅವನದ್ದು ಇದ್ದಿದ್ದೇ ಅಷ್ಟುದ್ದ ಬೇಕಾದ್ರೂ ಮಾಡ್ಲಿ, ನಮಗೇಕೆ ಅಲ್ವಾ ಫ್ರೆಂಡ್ಸ್. ಸರಿ, ಆಮೇಲೆ ಏನಾಯ್ತು ನೋಡೋಣ. ಮೊದಲು ಇವನು ಟೇಸ್ಟ್ ಮಾಡಿ ನೋಡೋದಾ ಕೇಳ್ದ. ಅದಕ್ಕವಳು ಅದೆಲ್ಲ ಬೇಡ, ಬೇಗ ಒಳಗೆ ಹಾಕು ಅಂದ್ಲು. ಇವನು ತುಟಿನ ಓಪನ್ ಮಾಡಿ ಒಳಗೆ ಹಾಕಿ ಮಾಡೋಕೆ ಶುರು ಮಾಡಿದ. ಆದ್ರೆ ಅದು ಚಿಕ್ಕದು ಅಲ್ವಾ, ಹಾಗಾಗಿ ಸ್ವಲ್ಪ ಮಾತ್ರ ಹೋಗ್ತಿತ್ತು. ಹರಿಪ್ರಿಯಾಗೆ ಏನೂ ಕೂಡ ಫೀಲ್ ಆಗ್ತಿರ್ಲಿಲ್ಲ. ಅವಳಿಗೆ ಮ್ಯಾನೇಜರ್ ಪೋಸ್ಟ್ ಸಿಕ್ಕಿದ್ರೆ ಸಾಕು ಅನ್ನಿಸ್ತಾ ಇತ್ತು. ಇವನಿಗಂತೂ ಸಖತ್ ಮಜಾ ಸಿಕ್ತಿತ್ತು. ಹೀಗೆ 1-2 ನಿಮಿಷ ಆಗ್ತಾ ಇದ್ದಂಗೆ ಜೇನುತುಪ್ಪವನ್ನು ಒಳಗಡೆ ಬಿಟ್ಟೇ ಬಿಟ್ಟ. ಆಮೇಲೆ ಕಾರ್ ಒಳಗಡೆ ಇದ್ದ ಜ್ಯೂಸ್ ಕುಡಿಯೋಕೆ ಕೊಟ್ಟ. ಇವಳು ಜ್ಯೂಸ್ ಕುಡಿದು ಬಟ್ಟೆಯನ್ನು ಸರಿ ಮಾಡಿಕೊಂಡು ವಾಪಸ್ ಬಂದ್ಲು. ಅವನು ಕೂಡ ಊಟ ಮಾಡೋದಕ್ಕೆ ಬಂದ. ಕೇವಲ 1 ತಿಂಗಳಲ್ಲಿ ಅವಳಿಗೆ ಮ್ಯಾನೇಜರ್ ಪೋಸ್ಟ್ ಸಿಕ್ತು ನಿಜ. ಆದರೆ ಅವತ್ತು ರಾತ್ರಿ ನಡೆದ ಆಟಕ್ಕೆ ಅವಳ ಹೊಟ್ಟೆಯಲ್ಲಿ ಒಂದು ಪುಟ್ಟ ಪಾಪು ಕೂಡ ಬೆಳೀತು. ಒಂದು ವೇಳೆ ಗಂಡಂಗೆ ಗೊತ್ತಾದ್ರೆ ಕಷ್ಟ ಅಂತ ಮಾತ್ರೆ ತಿಂದು ಸರಿ ಮಾಡ್ಕೊಂಡ್ಲು. ಇದಾದ ಮೇಲೆ ಅಮಿತಾ ಶರ್ಮಾ ತುಂಬಾ ಸಲ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದ. ಆದರೆ ಇವಳು ಅವನ ಹತ್ರ ಇರೋಬರೋ ಪ್ರಾಪರ್ಟಿಯನ್ನ ಇವಳ ಹೆಸರಿಗೆ ಮಾಡಿಕೊಂಡು ಅವನು ಬೀದಿಗೆ ಬರೋ ಥರ ಮಾಡಿಬಿಟ್ಲು. ಅದಕ್ಕೆ ಹೇಳೋದು ಹುಡುಗಿಯರ ವಿಷಯಕ್ಕೆ ಹೋಗ್ಬಾರ್ದು ಅಂತ. ಸರಿ ಫ್ರೆಂಡ್ಸ್, ಕತೆ ಹೇಗಿತ್ತು? ಸಖತ್ ಆಗಿತ್ತಲ್ವಾ? ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.